ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಅಹಮದಾಬಾದ್ಗೆ ಬಂದು ಸಿವಿಲ್ ಆಸ್ಪತ್ರೆಯಲ್ಲಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಎಷ್ಟು ಮಂದಿ ಗಾಯಾಳುಗಳನ್ನ ಭೇಟಿ ಆದ್ರಿ? ನಾವೊಂದು 4 ಜನನ ಭೇಟಿ ಮಾಡ್ದೋ. ಬೇರೆಯವರೆಲ್ಲ ಬಹಳ ಬರ್ನಿಂಗ್ ಸಿಚುವೇಶನ್ ಇದೆ, ಅದನ್ನ ಬೇಡ ನೋಡೋದು ಅಂತ ಹೇಳಿ ಅವರೆಲ್ಲ ಕೆಲವೆಲ್ಲ ಫೋಟೋಗ್ರಾಫ್ ತೋರಿಸಿದ್ರು. ಆ ಬದುಕಿರೋ ಪೇಷಂಟ್ ನ ವಿಡಿಯೋಲಿ ಖರ್ಗೆ ಸಾಹೇಬ್ರಿಗೆ ತೋರಿಸಿದ್ರು, ಯಾಕೆಂದ್ರೆ ಒಳಗಡೆ ಸ್ವಲ್ಪ ಸೆನ್ಸಿಟಿವ್ ಇದೆ ಅಂತ ಹೇಳಿ. ಅದಕ್ಕಾಯ್ತು ನಾವು ಅಡ್ಮಿನಿಸ್ಟ್ರೇಷನ್ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ಅವ್ರನ್ನೆಲ್ಲ ನೋಡಿ ವಿಚಾರಿಸಿ ಎಲ್ಲರೂ ಯಾರು ಇದ್ದಾರೆ ಅಂತ ಹೇಳಿ ಖರ್ಗೆ ಸಾಹೇಬ್ರೆಲ್ಲ ಮಾತಾಡಿದ್ರು. ಗಾಯಾಳುಗಳ ಆರೋಗ್ಯ ಪರಿಸ್ಥಿತಿ ಹೇಗಿದೆ? ಕೆಲವರು ಚೆನ್ನಾಗಿದ್ದಾರೆ, ಕೆಲವರು ಇನ್ನ ಬಹಳ ಬರ್ನಿಂಗ್ ಆದವರಂತೂ ಬಹಳ ಡೇಂಜರ್ ಇದ್ದಾರೆ. ಎಷ್ಟು ಜನ ಇದ್ದಾರೆ ಸರ್? ಅದು ಮಾಸ್ಟರ್ 35-40 ಜನ ಇದ್ದಾರೆ. ನೆಕ್ಸ್ಟ್ ವಿಮಾನ ಪತನದ ಆ ಸ್ಥಳಕ್ಕೆ ಹೋಗ್ತಾ ಇದೀವಿ. ಖರ್ಗೆ ಸಾಹೇಬ್ರು ಫೋಟೋ ಅವರು ಬರ್ತಾರೆ, ಇದನ್ನ ಕಳಿಸ್ಕೊಡ್ತೀನಿ. ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಅಹಮದಾಬಾದ್ಗೆ ಬಂದು ಸಿವಿಲ್ ಆಸ್ಪತ್ರೆಯಲ್ಲಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಎಷ್ಟು ಮಂದಿ ಗಾಯಾಳುಗಳನ್ನ ಭೇಟಿ ಆದ್ರಿ? ನಾವೊಂದು 4 ಜನನ ಭೇಟಿ ಮಾಡ್ದೋ. ಬೇರೆಯವರೆಲ್ಲ ಬಹಳ ಬರ್ನಿಂಗ್ ಸಿಚುವೇಶನ್ ಇದೆ, ಅದನ್ನ ಬೇಡ ನೋಡೋದು ಅಂತ ಹೇಳಿ ಅವರೆಲ್ಲ ಕೆಲವೆಲ್ಲ ಫೋಟೋಗ್ರಾಫ್ ತೋರಿಸಿದ್ರು. ಆ ಬದುಕಿರೋ ಪೇಷಂಟ್ ನ ವಿಡಿಯೋಲಿ ಖರ್ಗೆ ಸಾಹೇಬ್ರಿಗೆ ತೋರಿಸಿದ್ರು, ಯಾಕೆಂದ್ರೆ ಒಳಗಡೆ ಸ್ವಲ್ಪ ಸೆನ್ಸಿಟಿವ್ ಇದೆ ಅಂತ ಹೇಳಿ. ಅದಕ್ಕಾಯ್ತು ನಾವು ಅಡ್ಮಿನಿಸ್ಟ್ರೇಷನ್ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ಅವ್ರನ್ನೆಲ್ಲ ನೋಡಿ ವಿಚಾರಿಸಿ ಎಲ್ಲರೂ ಯಾರು ಇದ್ದಾರೆ ಅಂತ ಹೇಳಿ ಖರ್ಗೆ ಸಾಹೇಬ್ರೆಲ್ಲ ಮಾತಾಡಿದ್ರು. ಗಾಯಾಳುಗಳ ಆರೋಗ್ಯ ಪರಿಸ್ಥಿತಿ ಹೇಗಿದೆ? ಕೆಲವರು ಚೆನ್ನಾಗಿದ್ದಾರೆ, ಕೆಲವರು ಇನ್ನ ಬಹಳ ಬರ್ನಿಂಗ್ ಆದವರಂತೂ ಬಹಳ ಡೇಂಜರ್ ಇದ್ದಾರೆ. ಎಷ್ಟು ಜನ ಇದ್ದಾರೆ ಸರ್? ಅದು ಮಾಸ್ಟರ್ 35-40 ಜನ ಇದ್ದಾರೆ. ನೆಕ್ಸ್ಟ್ ವಿಮಾನ ಪತನದ ಆ ಸ್ಥಳಕ್ಕೆ ಹೋಗ್ತಾ ಇದೀವಿ. ಖರ್ಗೆ ಸಾಹೇಬ್ರು ಫೋಟೋ ಅವರು ಬರ್ತಾರೆ, ಇದನ್ನ ಕಳಿಸ್ಕೊಡ್ತೀನಿ. ಇದು ಡಿ.ಕೆ. ಶಿವಕುಮಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆಗೆ ಹರೀಶ್, TV9 ಅಹಮದಾಬಾದ್.